ಆರಂಭದ ಮೊದಲನೇ ದಾಳಿಯಲ್ಲಿ ಮುನ್ನಿಗಡ್ಡಿ ತಂಡದ ಸಚಿನ ವೇದಿಕೆಯ ಬಲಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಹಾಲಕ್ಷ್ಮಿ ನಾಯಕರು ಎರಡು ತಂಡದ ನಾಯಕರಿಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ತರಬೇಕು. ಇಲ್ಲಿ ಬಂದು ಎನ್ಕ್ವೈರಿ ಮಾಡಂಗಿಲ್ಲ. ಈ ವೇದಿಕೆ ಬಂದ ಬರಲಿ ಹಿರಿಯರು ಹಿರಿಯರು ಬಂದು ನಿಮ್ದು ಬಗೆಹರಿಬೇಕು. ಒಳಗೆ ಹೋಗ್ಬಂದು ತಕರಾರು ಮಾಡಂಗಿಲ್ಲ. ನಿಮ್ದು ಏನೋ ತಕರಾರು ಇದ್ರೆ ಈ ವೇದಿಕೆ ಬಂದು ಬರ್ರಿ, ನಮ್ಮ ಹಿರಿಯರು ಬಗೆಹರಿಸ್ತಾರೆ ನಿಮ್ಗೆ. ಮೊದಲ ದಾಳಿಯಲ್ಲಿ ಸ್ವರ್ಗಾವ್ ಮಾತ್ರ ಆರಂಭ ಆಗ್ತಾ ಇದೆ. 1-2 ಸ್ವರ್ಗಾವ್. ದಾಳಿಗಾರ ಅಪ್ಪು ಈಗಾಗಲೇ ಸ್ವರ್ಗಾವ್ ತಂಡ ಖಾತೆಯನ್ನು ಆರಂಭ ಮಾಡಿದೆ. ಈ ಬ್ಯಾರಿಕೇಡ್ ಬಿಡ್ರಿ, ಅಲ್ಲ ಹಿಂದ್ ಕಾಣುವಲ್ಲ ತಿಂದವ್ರಿ, ಬ್ಯಾರಿಕೇಡ್ದಿಂದ ಹಿಂದವ್ರಿ. ಅಲ್ಲಿನೇ ಜಾಗ ಕೂಡಿಯಪ್ಪ ಹೋಗಲಿ. ಎಲ್ಲ ಇನ್ನೇನು ಉಳಿದವಲ್ಲ ತಂಡಗಳು SPM ಹುಣಗುಂದ್, ಮಹಾಲಕ್ಷ್ಮಿ ನಾಗನೂರ್, ಬಸವೇಶ್ವರ ಜಾನಬಟ್ಟಿ, ಸೋಮಲಿಂಗೇಶ್ವರ ತೆಗ್ಗಿ ಜೂನಿಯರ್, ಸೋಮಲಿಂಗೇಶ್ವರ ತೆಗ್ಗಿ ಸೀನಿಯರ್, ಕರಿಸಿದ್ದೇಶ್ವರ ಕುಗಟ್ಟೂರ್ ಭಟ್ಕಳ ಎಲ್ಲ ತಂಡದವರು ಇಲ್ಲಿ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ದಾಳಿಯಲ್ಲಿ ಅಪ್ಪು ಅಂಕವನ್ನು ಹಾಕಿಕೊಳ್ತಾ ಅವಶ್ಯಕ ಸಮಯದಲ್ಲಿ ಕ್ಯಾನ್ಸರ್ ಬಲ್ಲದ ಆಟಗಾರ ಅಪ್ಪು ಅಪ್ಪುರವರ ಬಂಧನ ಮಾಡ್ತಾ ಇದೆ. ಅದು ಬಲಿಷ್ಠವಾದ ಟ್ಯಾಕಲ್. ಇಲ್ಲಿ ಮತ್ತೊಬ್ಬ ಬಬಲು ಉತ್ತರ ಕರ್ನಾಟಕ ಘಟ್ಟದ ಶ್ರೇಷ್ಠ ದಾಳಿಗಾರರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಮತ್ತೊಮ್ಮೆ ವಿದ್ಯಾಕಾಶಿ ಧಾರವಾಡ ಮುನ್ನಿಗಟ್ಟಿಯ ಸಚಿನ. ಉತ್ತರ ಕರ್ನಾಟಕ ಮಾತ್ರವಲ್ಲ, ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ ಅತ್ಯುತ್ತಮವಾದಂತ 5-2 ಅಂಕ ಲಭಿಸಿದೆ ಮುನ್ನಿಗಟ್ಟಿ ತಂಡಕ್ಕೆ. ಸದ್ಯಕ್ಕೆ ದಾಳಿ ಭಾಗದಲ್ಲಿ ಲಕ್ಷ್ಮಣ್ ನಮ್ಮ ಬಾಗಲಕೋಟೆ ಜಿಲ್ಲಾ ತಂಡವನ್ನ ಕರ್ನಾಟಕ ಸ್ಟೇಟ್ ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ ಮುನ್ನಡೆಸಿದಂತ ಆಟಗಾರ MT ರನ್ನೊಂದಿಗೆ ಬೆಳೆದಿದ್ದಾರೆ. ಮತ್ತೆ ದಾಳಿಯಲ್ಲಿ ಸಚಿನ್ನ ಈಗಾಗಲೇ ಮಲ್ಟಿಪಲ್ ಅಂಕಗಳ ಸಂಪಾದನೆಗೆ ಖಾತೆಯನ್ನು ಆರಂಭಿಸಿದ್ದಾರೆ. 2-4 ಅಂಕಕ್ಕೆ ಪಂದ್ಯ ಸಾಗ್ತಾ ಇದೆ. 8 ಅಂಕದ ಮುನ್ನಡೆಯಲ್ಲಿ ಸ್ವರ್ಗಾವ್. ಈಗ ನಮ್ಮ ಕನ್ನಡ ಸಂಘದ ಈ ಕುಸ್ತಿ ಪಂದ್ಯಾಟಕ್ಕೆ ಮೊದಲನೇ ಬಹುಮಾನವನ್ನು ನೀಡಿದಂತ ಈ ಕಬಡ್ಡಿ ಆಟಕ್ಕೆ ಮೊದಲನೇ ಬಹುಮಾನವನ್ನು ನೀಡಿದಂತ ಅರ್ಬನ್ ಬ್ಯಾಂಕಿನ ಉಪಾಧ್ಯಕ್ಷರು, ಉದ್ದಿಮೆದಾರರಾದಂಥ ಮಾಮೂನ್ ಪಾರತ್ಯರು ಈ ಆಟದ ವೀಕ್ಷಣೆಗಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕನ್ನಡ ಸಂಘದ ಪರವಾಗಿ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಗೌರವಿಸಬೇಕೆಂದು ನಾನು ಕನ್ನಡ ಸಂಘದ ಪರವಾಗಿ ಕೇಳಿಕೊಳ್ತೀನಿ. ಅದೇ ರೀತಿಯಾಗಿ ಕನ್ನಡ ಸಂಘದ ಇನ್ನೊಬ್ಬ ಹಿರಿಯರು ಹಾಗೂ ಗೌರವ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ GS ನ್ಯಾಮಗೌಡ ಅವರು ಕೂಡ ಅವ್ರಿಗೂ ಕೂಡ ಸ್ವಾಗತಿಸುತ್ತೇನೆ. ಅವರ ಜೊತೆಗೆ ಕಾಡುವಂಗ ಮಾರಿಯವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕನ್ನಡ ಸಂಘದ
ಪರವಾಗಿ ಸ್ವಾಗತಿಸುತ್ತೇನೆ. ದಾಳಿಯಲ್ಲಿ ಮತ್ತೊಮ್ಮೆ ನಾವು ಡಿಫೆನ್ಸ್ ಗೋಳಿಸಿರುವುದಿಲ್ಲ, ಪಡೆದ 10 ಪಾಯಿಂಟ್ ಅನ್ನ ಪಡಿಬೇಕು. ಐದು ಮೂರರಲ್ಲಿ ಪಂದ್ಯ ಸಾಗ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿ ಸುರಗಾಂವ್. ಮುಂದಿನ ಒಂದು ಪಂದ್ಯಕ್ಕಾಗಿ ಮಹಾಲಕ್ಷ್ಮಿ ನಾಗೂರ್ ಹಾಗೂ SVM ಹುಣಗುಂದ್ ಎರಡು ತಂಡ ಆಟಗಾರರು ತಮ್ಮ ಎಲ್ಲ ದಾಖಲೆ ಪತ್ರಗಳೊಂದಿಗೆ ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿ ಬರಬೇಕು. ಹುಣಗುಂದ್ ಹಾಗೂ ನಾಗೂರ್. ಮಧ್ಯ ದಾಳಿಯಲ್ಲಿ ಸಚಿನ ತಂಡದ ಪ್ರಮುಖ ದಾಳಿಗಾರ, ಅವಶ್ಯಕ ಸಮಯದಲ್ಲಿ ಸಾಕಷ್ಟು ಅಂಕಗಳನ್ನು ಕಲೆ ಹಾಕಿದ ದಾಳಿಗಾರ ಸಚಿನ್. ಈ ಬಾರಿ ಮತ್ತೊಮ್ಮೆ ಸಚಿನ್ ಕಿಕ್ ನ ಮಾಡದ ಮುಖಾಂತರ ಅಂಕಗಳನ್ನು ಪಡಿತಾ ಇದ್ದಾರೆ. ಇಲ್ಲಿ ಅಂತರ ಕೇವಲ 1ಕ್ಕೆ ಎಳೆದಿದ್ದಾರೆ. 5-4 1 ಅಂಕದ ಮುನ್ನಡೆಯಲ್ಲಿ ಸುರ್ಗ. ಎರಡು ದಿನಗಳ ಸಹಿತ ಸಾಕಷ್ಟು ನಡೆಸಿದ ಆದರೂ ಕೂಡ ಪಾಯಿಂಟ್ ಸುರ್ಗ. ಇಲ್ಲಿ ಬಿಡುವಿಲ್ಲದ ದಾಳಿಗೆ ಮುಂದಾಗ್ತಾ ಇರೋದು ಸಂಜೆ. ಅರುಣ್ ಕುಮಾರ್ ಶಾ ಅವರು ವೇದಿಕೆಗೆ ಆಗಮಿಸಬೇಕೆಂದು ನಾನು ಕನ್ನಡ ಸಂಘದ ಪರವಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ರಾಹುಲ್ ಕಲೋಸಿ ಅವರಿಗೂ ಕೂಡ ವೇದಿಕೆಗೆ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಕನ್ನಡ ಸಂಘದ ಉಪಾಧ್ಯಕ್ಷರಾದ ಸತೀಶ್ ಬಾಗವಾನ್ ಅವರು, ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾದ ನಂಜಪ್ಪ ತಳವಾರ್ ಅವರನ್ನು ಕೂಡ ನಮ್ಮ ಕನ್ನಡ ಸಂಘದ ಪರವಾಗಿ ಸ್ವಾಗತ ಬಯಸುತ್ತೇನೆ. ದಾಳಿಯಲ್ಲಿ ಬಬ್ಲು ಇಲ್ಲಿ ಕೂಡ 5 ಡಿಫೆನ್ಸ್ ಇದೆ. ಪಂದ್ಯವನ್ನ ನಿಧಾನವಾಗಿ ಸ್ವತಃ ಸಾಕ್ತಾ ಇದ್ದಾರೆ ಬಬ್ಲೂರು. 6 ಸ್ವರ್ಗಾಂವ್ 4 ಮುಂಬಿಗಟ್ಟಿ. 2 ಅಂಕದ ಮುನ್ನಡೆಯಲ್ಲಿ ಸಾಕ್ತಾ ಇದೆ ಸ್ವರ್ಗಾಂವ್ ತಂಡ. ಪಂಚಾರ ಸಂಘದ ಅಶ್ವಮೇಧದ ಕುದುರೆ ಸಚಿನ್. ಈ ಬಾರಿ ಕೂಡ ಅಂಕಗಳಿಗೆ ನಿರೀಕ್ಷೆಯಲ್ಲಿ ಲೈಟಿನವರು ಮೈದಾನದಾಗ ಬರಬೇಕು. ಲೈಟಿನವರು ಮೈದಾನಕ್ಕೆ ಬನ್ನಿ. ಇಲ್ಲಿ ಮತ್ತೊಮ್ಮೆ ಬಬ್ಲು 2 ತಂಡಗಳು ಸಹಿತ ಪ್ರತಿಯೊಂದು ಅಂಕಕ್ಕೂ ಸಹಿತ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. 6-4 2 ಅಂಕದ ಮುನ್ನಡೆಯಲ್ಲಿ ಸ್ವರ್ಗಾಂವ್. ದಾಳಿಯಲ್ಲಿ ಪ್ರಶಾಂತ್ ಸಬ್ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪರವಾಗಿ ರಾಷ್ಟ್ರ ಮಟ್ಟವನ್ನ ಕಂಡಂತ ಆಟಗಾರ. ಹಾಗೆ ಸತತವಾಗಿ 2 ಬಾರಿ BA ಭಾಗದಲ್ಲಿ ರಾಜ್ಯ ಮಟ್ಟ ಕೂಡ ಆಡಿದ್ದಾರೆ. ಈ ಬಾರಿ ಪ್ರಶಾಂತ್ ಅವರ ಗೊಂದಲ ಬರ್ತಾ ಇದ್ದಾರೆ. ಇಲ್ಲಿ ಕೂಡ ಥರ್ಡ್ ರೈಟ್ ಈ ದಾಳಿಯಲ್ಲಿ ಲಕ್ಷ್ಮಣ್. ಇಲ್ಲಿ ಕೂಡ ಒಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ ಮುಂಬಿಗಿಟ್ಟಿ ತಂಡದಲ್ಲಿ. ನಮ್ಮ ದಾಳಿಗಾರನ ನೀವು ಹಿಡಿದ್ರೆ ನಿಮ್ಮ ದಾಳಿಗಾರನ ನಾವು ಹಿಡಿತೇವೆ. ಇಲ್ಲಿ ಮತ್ತೊಮ್ಮೆ ಸಚಿನ್. ಏಳು 5ರಲ್ಲಿ ಪಂದ್ಯ ಸಾಗ್ತಾ ಇದೆ. 2 ಅಂಕದ ಮೊದಲಿನಲ್ಲಿ ಸ್ವರ್ಗಾಂವ್. ಇಲ್ಲಿ ಮತ್ತೊಮ್ಮೆ ಸ್ವರ್ಗಾಂವ್ ತಂಡದ ರೈಡಿಂಗ್ ಮಾಸಿನ್ ಬಬ್ಲು.
ಈಗಾಗಲೇ 2 ಅಂಕದ ಮುನ್ನಡೆಯಲ್ಲಿ ಸಾಕಾಗಿದೆ ಸರ್ವ ತಂಡ. ದ್ವಿತೀಯಾರ್ಧದ ಮೊದಲ ದಾಳಿಗಾಗಿ ಸರ್ಗಾವ್ನ ಬಬಲು ಅನೇಕ ಪ್ರತಿಷ್ಠಿತ ಪಂದ್ಯಾವಳಿಗಳನ್ನ ಆಡ್ತಕ್ಕಂಥ ಅನುಭವಿ ದಾಳಿಗಾರ ಸರ್ಗಾವ್ ತಂಡದ ಪರವಾಗಿ. ಎಂಪಿ ರೈಟ್ ಈಗ ಮತ್ತೋರ್ವ ಉದ್ಯಾನ ರಂಗಡಿಯ ಬಂದ ಸಚಿನ. ಎರಡು ತಂಡದಲ್ಲೂ ಕೂಡ 5 ಜನ ಡಿಫೆಂಡರ್ಗಳಿದ್ದಾರೆ. ಎಲ್ಲೋ ಕಡೆ ಕೂಡ ಬೋನಸ್ ಆಫ್ ಇದೆ. ಒಬ್ಬ ರೈಡರ್ನ ಅಸಲಿಯ ಆಟ ಬೋನಸ್ ಆಫ್ ಇದಾಗಲೇ ಹೊರಬೀಳೋದು. ಐದು 7ರಲ್ಲಿ ಪಂದ್ಯ 2 ಅಂಕದ ಮುನ್ನಡೆಯಲ್ಲಿ ಸ್ವರ್ಗ. ಪಂದ್ಯ ಹತ್ತಿರದ ಸಂಗತಿಯಲ್ಲಿ ಸಾಗ್ತಾ ಇದೆ. ಯಾಕಂದ್ರೆ 2 ತಂಡಗಳು ಕೂಡ ಸಾಕಷ್ಟು ಬಲಿಷ್ಠ ತಂಡಗಳು. ಈ ಬಾರಿ ಬಬಲೂರವರ ಬಂಧನವಾಗ್ತಾ ಇದೆ. ಪಾಯಿಂಟು ಗುಮ್ಮಿಗಟ್ಟಿ. ಈಗ ಮತ್ತೊಮ್ಮೆ ಅಪ್ಪು ಅಂತರಕ್ಕೆ ಬಲವನ್ನು ಹಿಡಿದಿದೆ. ಈಗ ಸರ್ವೋತ್ತಮ ಥರ್ಡ್ ರೈಡ್ ಡು ಓಡಾಯ್ ಖರೋ ಯಾ ಮರೋ. ಅಂಕವನ್ನ ಪಡಿ, ಇಲ್ಲದಿದ್ರೆ ಹೊರಗೆ ನಡಿ. ಅಂಕ ಪಡಿತಾರ ಇಲ್ಲ ಹೊರಗೆ ನಡೀತಾರ. ಅಪ್ಪು ಸಾಮಾನ್ಯವಾಗಿ ಸಂಪಾದನೆ ಆಗ್ತಾ ಇದೆ ಮುಂಬೈಗೆ ತಂಡಕ್ಕೆ. ಕನ್ನಡ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪರವಾಗಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲಿ ಭಾಗವಹಿಸಿದಂತ ಆಟಗಾರ. ಸಂಘದ ಗಳಿಕೆ ಆಗ್ತಾ ಇದೆ. ಮತ್ತೊಮ್ಮೆ ಸಚಿನ್ 8-8 ಸ್ಕೋರ್ಸ್ ಮೊಬೈಲ್ ಆಗ್ತಾ ಇದೆ. ಇದೀಗ ಪಂದ್ಯದ ಚಿತ್ರಣ ಬದಲಾಗಿದೆ. 12-8 4 ಅಂಕದ ಮುನ್ನಡೆಯಲ್ಲಿ ಉದ್ಯಾನ ನಗರಿ ಧಾರವಾಡ ಜಿಲ್ಲೆಯ ಮುಂಬೈಗಟ್ಟಿ. ನಮ್ಮ ಹೆಮ್ಮೆಯ ಸ್ಥಳೀಯ ಆಟಗಾರರು ಸೀಸನ್ 11ರಲ್ಲಿ ಪುಣೇರಿ ಪಟ್ಟಣ ಹಾಗೂ ಸೀಸನ್ 12 ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಸತ್ಯಪ್ಪ ಮಟ್ಟಿ ಅವರು ಇನ್ನೇನು ಕೆಲವು ಕ್ಷಣದಲ್ಲಿ ಈ ಒಂದು ಕಬಡ್ಡಿ ಮೈದಾನಕ್ಕೆ ಬರ್ತಾ ಇದ್ದಾರೆ. ನಮ್ಮ ಪ್ರೇಕ್ಷಕರೆಲ್ಲರೂ ಕೂಡ ಅವರ ಬರುವುದಾಗಿ ಈಗಾಗಲೇ ಕಾಯ್ತಾ ಇದ್ದಾರೆ. ಮುಂದಿನ ತಯಾರಿ SVM ಹುನಗುಂದ್, ಮಹಾಲಕ್ಷ್ಮಿ ನಾಗನೂರ್. ಆಧಾರ್ ಕಾರ್ಡ್ನೊಂದಿಗೆ ನೀವು ಮೈದಾನ ಪ್ರವೇಶ ಮಾಡಬೇಕು. ಈ 2 ತಂಡದವರು ಆಧಾರ್ ಕಾರ್ಡ್ನೊಂದಿಗೆ ಪ್ರವೇಶ ಮಾಡಬೇಕು. ಹುನಗುಂದ್ ಹಾಗೂ ನಾಗನೂರ್.
ಇಲ್ಲಿ ಸಮಯ ವ್ಯರ್ಥ ಮಾಡುವಂತ ಸಚಿನ್ 13-8 5 ಅಂಕದ ಮುನ್ನಡೆಯಲ್ಲಿ ಮುಂಬೈಗಟ್ಟೆ. ಇದು ಅಂತಿಮ 5 ನಿಮಿಷ ಆಟ ಮಾತ್ರ ಬಾಕಿ. Third right to all right. Third right decide right. ಈಗಾಗಲೇ 5 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಂತ ಮುಂಬೈಗಟ್ಟೆ ತಂಡ. ಬೋನಸ್ ಪಾಯಿಂಟ್ ಮುಂಬೈಗಟ್ಟಿ, ಪಾಯಿಂಟ್ ಸ್ವರ್ಗ. ಅಲ್ಲಿ ಕೂಡ ಹಿಂದಗಡೆ ಗಳಿಸಲೇಬೇಕಾದಂತ ಮತಗಳಲ್ಲಿ ಈ ಬಾರಿ ಒಂದು ಬಲಿಷ್ಠವಾದಂತಹ ಟ್ಯಾಕಲ್. ಅಂತಿಮ 4 ನಿಮಿಷ ಆಟವಾಗಿ ಈ ಬಾರಿ ಮತ್ತೊಮ್ಮೆ ಸಚಿನ್ ಅಂತ್ಯಗಳಿಗೆ ಬರ್ತಾ ಇದೆ. ಇದಕ್ಕೆ ದಾಳಿ ಭಾಗದಲ್ಲಿ ಲಕ್ಷ್ಮಣ್. SPM ಹುಡುಗರು ವರ್ಷ ಮಹಾಲಕ್ಷ್ಮಿ ನಾಗರು ಎರಡು ತಂಡದ ನಾಯಕರಿಗೆ ಇದು ಕೊನೆಯ ಕರೆ. ಇಲ್ಲಿ ಮತ್ತೆ ದಾಳಿಯಲ್ಲಿ ಹುಡುಗರು ವರ್ಷ ಮಹಾಲಕ್ಷ್ಮಿ ನಾಗರು ಮತ್ತೆ ದಾಳಿಯಲ್ಲಿ ಸಚಿನ್ 16-10 ಪಂದ್ಯ ಸಾಕ್ತಾ ಇದೆ. 6 ಅಂಕದ ಮುನ್ನಡೆಯಲ್ಲಿ ಮುಂಬೈಗಟ್ಟಿ. ಹುಡುಗನವರು ಮತ್ತು ನಾಲ್ನೂರವರು ಆಧಾರ್ ಕಾರ್ಡ್ನೊಂದಿಗೆ ಮೈದಾನಕ್ಕೆ ಬರಬೇಕು. ಜೋಳವ ಚಪ್ಪಾಳೆಗಳಿಂದ ಸಾಧಿಸಿ ನಮ್ಮ ಸ್ಥಳೀಯ ಆಟಗಾರ ಸತ್ಯಪ್ಪ ಪಟ್ಟಿ ಸೀಸನ್ 11ರಲ್ಲಿ ಬೆಂಗಳೂರು ಪಟ್ಟಣ ಹಾಗೂ ಸೀಸನ್ 12ರಲ್ಲಿ ಬೆಂಗಳೂರು ಪೊಲೀಸ್ ವೇದಿಕೆಗೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಜೋಳದ ಚಪ್ಪಾಳೆ ಮುಖಾಂತರ ಸತ್ಯಪ್ಪ ಪಟ್ಟಿ ಅವರನ್ನ ಸ್ವಾಗತಿಸಬೇಕು ಎಲ್ಲ ಪ್ರೇಕ್ಷಕರು. ನಮ್ಮೂರಿನ ಹುಡುಗ ಇವತ್ತಿನ ದಿನ ಪ್ರೋ ಕಬಡ್ಡಿಯಲ್ಲಿ ಅತ್ಯಂತ ಶ್ರೀಮಂತ ಕ್ರೀಡಾಕೂಟವಾದಂತಹ ಪ್ರೋ ಕಬಡ್ಡಿಯಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆಲ್ಲರಿಗೂ ಕೂಡ ನಮ್ಮ ಜಮಖಂಡಿ ತಾಲೂಕು ಆಗಿರ್ಲಿ, ಬಾಗಲಕೋಟೆ ಜಿಲ್ಲೆ ಆಗಿರ್ಲಿ, ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ಪಡುವಂತಹ ವಿಷಯ. ಇಂಥ ಬರುವ ಶ್ರೇಷ್ಠ ಕ್ರೀಡಾಪಟುಗಳು ನಮ್ಮ ಸ್ಥಳೀಯರಾಗಿರೋದು ಮತ್ತು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಒಂದು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಸತ್ಯಪ್ಪ ಅವರಿಗೆ. ಸತ್ಯಪ್ಪ ಭಟ್ಟಿಯವರು ಪ್ರೋ ಕಬಡ್ಡಿಯಲ್ಲಿ ಸಿದ್ದು ನಂಗೌಡ ಕ್ರೀಡಾ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿರುವುದು ತುಂಬಾ ಖುಷಿಕರವಾದಂತಹ ವಿಷಯ. ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನು ಸಾಕಷ್ಟು ಕ್ರೀಡಾಪಟುಗಳನ್ನ ನಮ್ಮ ತರಬೇತಾರಂತ ಸಿದ್ದು ಮಟ್ಟಿಯವರು ಅವರ ಗರಡಿಯಲ್ಲಿ ಇನ್ನೂ ಸಾಕಷ್ಟು ಕ್ರೀಡಾಪಟುಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಆಸೋಣ. ನಮ್ಮ ಸುಮ್ಮನೆ 2 ನಿಮಿಷಗಳು ಮಾತ್ರ. ಲಾಸ್ಟ್ 2 ಮಿನಿಟ್ಸ್. ನಾಲ್ಕುನೂರು ಹಾಗೂ ಹುಡುಗರು ಈ 2 ತಂಡದ ಆಟಗಾರರು ಬೇಗನೆ ಮೈದಾನವನ್ನು ಪ್ರವೇಶಿಸಬೇಕು.